ಬೈಲಹೊಂಗಲ ತಾಲೂಕಿನ ಸಿದ್ದಸಮುದ್ರ ಗ್ರಾಮದವರಾದ ಶ್ರೀ ಮಂಜುನಾಥ್ ಈರಪ್ಪ ಅಂಗಡಿಯವರು ಭಾರತೀಯ ಸೇನೆಯಲ್ಲಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತಮ್ಮ ಹುಟ್ಟೂರಾದ ಸಿದ್ದಸಮುದ್ರ ಗ್ರಾಮಕ್ಕೆ ದಿನಾಂಕ 2ರಂದು ಆಗಮಿಸಿದರು. ತೆರೆದ ವಾಹನದಲ್ಲಿ ಬೈಲಹೊಂಗಲ ನಗರಕ್ಕೆ ಆಗಮಿಸಿ ರಾಣಿ ಚೆನ್ನಮ್ಮನ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿದರು. ಬೈಲಹೊಂಗಲದ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಹೂಗುಚ್ಛ ಕೊಟ್ಟು ಸನ್ಮಾನಿಸಿದರು. ಅಲ್ಲಿಂದ ಬೆಳವಡಿಯ ರಾಣಿ ಮಲ್ಲಮ್ಮ ಬ್ಯಾಂಕ್ನ ಮುಖಾಂತರ ಶ್ರೀ ವೀರಭದ್ರೇಶ್ವರ ಆಶೀರ್ವಾದ ಪಡೆದು ಅಲ್ಲಿಂದ ಬೆಳವಡಿ ರಾಣಿ ಮಲ್ಲಮ್ಮನ ಮೂರ್ತಿಗೆ ಹಾಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲೆಯನ್ನ ಹಾಕಿ ತಮ್ಮ ಗ್ರಾಮಕ್ಕೆ ತೆರಳಿದರು. ನೋಡ್ರಿ ಸ್ಲೋ ಸ್ಲೋ ಹೋಲಿ ಗ್ರಾಮದ ಶಾಲಾ ಮಕ್ಕಳು ಸ್ವಾಗತವನ್ನ ಕೋರಿದರು. ಗ್ರಾಮಸ್ಥರೆಲ್ಲರೂ ಸೇರಿ ಅಭಿನಂದಿಸಿದರು. ತದನಂತರ ಅಲ್ಲಿಂದ ಸಿದ್ದಸಮುದ್ರ ಗ್ರಾಮದ ಶ್ರೀ ಸಿದ್ದೇಶ್ವರ ದರ್ಶನವನ್ನ ಪಡೆದು ಅಲ್ಲಿಂದ ತಮ್ಮ ನಿವಾಸದ ಕಡೆಗೆ ದಾರಿ ಉದ್ದಕ್ಕೂ ಹೂವಿನಿಂದ ದಾರಿಯನ್ನ ಸಿಂಗರಿಸಿ ತಮ್ಮ ಪರಿವಾರದವರು ಬರಮಾಡಿಕೊಂಡರು. ಈ ಸೈಡ್ ನೋಡು ಮಂಜು ಬ್ಯಾಗ್ ಬೇನೆ ಮೆರವಣಿಗೆಯೊಂದಿಗೆ ಜೈ ಜವಾನ್ ಜೈ ಕಿಸಾನ್ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳು ಮೊಳಗಿದವು. ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಸ್ವಾಗತ ಮತ್ತು ಸತ್ಕಾರ ಸಮಾರಂಭವನ್ನ ಏರ್ಪಡಿಸಿದ್ದರು. ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಸಿದ್ದಸಮುದ್ರ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಷಯವನ್ನ ಕೊಟ್ಟಂತಹ ವೀರ ಯೋಧ. 22 ವರ್ಷಗಳ ಹಿಂದೆ ನಮ್ಮೂರಿನಲ್ಲೆಲ್ಲರೂ ಹೇಳ್ತಾ ಇದ್ರು, ನಮ್ಮೂರಿನ ಯಾರು ಸೈನಿಕರಾಗಿ ಆಯ್ಕೆಯಾಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಖಾತೆಯನ್ನು ಓಪನ್ ಮಾಡಿ ಸಿದ್ದಸಮುದ್ರ ಗ್ರಾಮದ ಶಾಲೆಯೊಳಗೆ ಬೆಳವಡಿ ಹೈಸ್ಕೂಲ್ನಲ್ಲಿ ನಾನು ಸುದೀರ್ಘವಾಗಿ 35 ವರ್ಷ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯಾಗಿ 13 ವರ್ಷ ಮುಗಿದಿವೆ. ನನ್ನ ಶಿಷ್ಯರು ನನಗೆ ಗೊತ್ತಾಗ್ತಾ ಇಲ್ಲ.
ಮತ್ತೆ ಬಾಲಿಕೆ ಹುಡುಗಿಯರು ಕೂಡ ಗೊತ್ತಿರ್ತಾ ಇಲ್ಲ. ಅವರ ಸರ್ ನಮ್ಮ ಸರ್ ಅಂತ ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ. ನಾನು ಇಂಥ ಹುದ್ದೆ ಒಳಗಿದ್ದೇನೆ. ಇವತ್ತು DYSP ಆಗಿದ್ದಾರೆ, ಇವತ್ತು ಅಮೆರಿಕ ಇಂಗ್ಲೆಂಡ್ದಾಗಿದ್ದಾರೆ, ಜರ್ಮನಿ ಒಳಗಿದ್ದಾರೆ, ನಂತರ ಜಪಾನ್ದಾಗಿದ್ದಾರೆ. ಅವ್ರದ್ದು ಹೇಳಿದಂಥ ಸೇವೆಯನ್ನು ಮಾಡಿದಂಥ ನಮ್ಮ ಹಳ್ಳಿ ಬಾಲಕರಿಂಥ ಪ್ರತಿಭೆ ಅಲ್ಲ, ನಿಜವಾಗಿ ನಮಗೆ ಈ ಗೋಲ್ಡ್ ಮೆಡಲ್ ಅವೇ ನಮ್ಮ ಗೋಲ್ಡ್ ಮೆಡಲ್ ಅಂತ ಮೆಡಲನ್ನು ಇವತ್ತು ಮಂಜು ಪಡೆದುಕೊಂಡು ತನ್ನ ದೀರ್ಘವಾದ ಸೇವೆಯನ್ನು ಸಲ್ಲಿಸ್ಕ್ಯಾರ ಬಹಳ ಹಿರಿಮೆ ತಂದಿದ್ದಾರೆ. ದೇಶ ಹೋಗಿ ನಾವು BO ಅವ್ರನ್ನೇ ಕೇಳಿದ್ವಿ ಏನ್ರಿ ಅಂತ. ಅವಾಗ ನಮ್ಮ ಸಿಬ್ಬಂದಿ ಗೊತ್ತಾ ಹೋಗಿ ನಕಾಶೆ ಹಾಕಿ ತೋರಿಸಿರು. ಎರಡೂವರೆಗೆ ಅನ್ಬೋದು ಆರ್ಡರ್ ಕೊಟ್ಟರು. ಇಲ್ಲಿ ಬೆಳವಡಿ ಬರ್ಬೋದ 4 ಆಗಿತ್ತು. ನಾವು ನೋಡಿದ್ರೆ ನಡ್ಕೊಂತ ಬರ್ಬೇಕು ಬಸ್ ಹಾಕಿ. ಅವಾಗ ನಮ್ಮ ಬರಂಗೌಡ್ರು ಅಂತ ಹೇಳಿ ಹೊರಗೆ ಬರತ್ತೇನೆ ಸರ್ ಎಲ್ಲಿ ಇಲ್ಲಿ ಬರ್ಬೋದು. ನಾನು 4:45 ಆಯ್ತು. ಇನ್ನ 5 ಮಿನಿಟ್ ಇತ್ತ. ಅವ್ರು ನಮ್ಮ ಕಾಲ್ವಡಿ ಸರ್ ಅಂದ್ರು ಬರ್ರಿ ಇವತ್ತಿನ ಸಿನಿಯಾರಿಟಿ ನಿಮ್ಗೆ ಬೀಳ್ತೈತಿ, ಇವತ್ತಿನ ಮಧ್ಯಾಹ್ನ ಅಂತ ಹೇಳಿ ಹಜಾರ್ ಮಾಡ್ಕೊಂಡ್ಬಿಟ್ರು. ನಾವೇನು ಆರಾಮಾಗಿ ಮಲ್ಕಿರ್ತೀವ್ರಿ. ನಮ್ಮನ್ನು ಸೇವೆ ಮಾಡೋರು ಯಾರಂದ್ರೆ 24 ತಾಸ ದೇಶ ಸೇವೆ ಮಾಡೋರು ಅಂದ್ರೆ ನಮ್ಮ ಸೈನಿಕರು. ಯಾಕಂದ್ರೆ ಅವ್ರ ಕಷ್ಟ ಭಾಳ ಐತಿ. ನಾವೀಗ ಆರಾಮದೇವು ಮುಂಜಾನೆ ಇದ್ರ ಒಬ್ಬ ಯೋಧಗ ಯಾವ ರೀತಿಯಾದಂತಹ ಸನ್ಮಾನ ಮುಗಿಸಿ ಬಂದಂತಹ ಸೇವೆ, ಆ ಒಂದು ಸನ್ಮಾನದ ಭಾಗ್ಯ ಎಲ್ಲರಿಗೂ ಸಿಗುದಿಲ್ಲ. ಯಾಕಂತಂದ್ರೆ ಯೋಧ ಒಂದು ವೀರಗತಿ ಆಗ್ತಾನ, ಇಲ್ಲಾರ ಸನ್ಮಾನಿತನಾಗ್ತಾನ. ಅವ ವೀರಗತಿ ಆದರೂ ಕೂಡ ಈ ರೀತಿಗಿಂತ ಹೆಚ್ಚಿನ ಒಂದು ಸನ್ಮಾನ, ಮಹತ್ತರವಾದಂಥ ಅಭಿಮಾನದ ಒಂದು ಸನ್ಮಾನ ಸಿಗುತ್ತೆ ಅವನಿಗೆ. ಒಬ್ಬ ಯೋಧ ಆಗ್ಬೇಕಂತಂದ್ರೆ ಅದು ಸರಳ ಕೆಲಸ ಅಲ್ಲ. ಇವತ್ತ ಅವ ಯೋಧ ಆಗಬೇಕಂತ ಮೊದಲು ಪರಿಶ್ರಮ ಪಡಿತಾ ಇದ್ದಾನೆ. ಇದೇ ವೇಳೆ ನಿವೃತ್ತ ಯೋಧ ಮಂಜುನಾಥ್ ಅಂಗಡಿ ಮಾತನಾಡಿ ತಮ್ಮ ಸೇವಾ ಅವಧಿಯಲ್ಲಿ ಆಪರೇಷನ್ ಸಿಂಧೂರ್ ಸೇವೆಯ ಅನುಭವವನ್ನ ಹಂಚಿಕೊಂಡರು. ನನ್ನ ಈ ಶಾಲೆಯಲ್ಲಿ ನಾನು ನನ್ನ ಶಿಕ್ಷಣ ವೃತ್ತಿಯನ್ನು ಸ್ಟಾರ್ಟ್ ಮಾಡಿ ಆಮೇಲೆ ನಾನು ನಮ್ಮ ವೀರರಾಣಿ ನಮ್ಮ ಸ್ಮಾರಕ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಳವಡಿ ಇಲ್ಲಿ ನನ್ನ ಹೈಸ್ಕೂಲ್ ಅನ್ನು ಮುಗಿಸಿಕೊಂಡು ಮತ್ತು ನಾನು SMVS ITI ಕಾಲೇಜ್ ಬೈಲಂಗಲ್ ಇಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿಕೊಂಡು ನಾನು 21ನೇ ವಯಸ್ಸಿನಲ್ಲಿ ನಾನು ಆರ್ಮಿ ಜೀವನವನ್ನು ಸ್ಟಾರ್ಟ್ ಮಾಡಿಕೊಂಡೆ. ಏನು ಫೌಜಿ ಜೀವನ ಅಂತ ನಾವು ತಿಳ್ಕೊಂಡ್ರೆ ಫೌಜಿ ಅಂದ್ರೆ ಮಾತಾಡತ್ತಲ್ಲ. ಫೌಜಿ ಜೀವನ ಹೆಂಗೈತೆ ಅಂದ್ರೆ ಭಾಳ ಕಷ್ಟಕರ. ಹೆಂಗೆ ಕಷ್ಟಕರ ಅಂತ ನಾವು ಏನ್ ತಿಳ್ಕೊಂಡಿರ್ತೇವಲ್ಲ, ಮಿಲ್ಟ್ರಿಪ್ಪ ಹೋಗಿ ಅಡ್ಡಾಡಿ ಜಿಗದ್ ಬಂದ್ರ ರನ್ನಿಂಗ್ ಮಾಡಿದ್ರ ನಾವು ಪಾಸ್ ಹಾಕೊಳ್ಳೋದು ನಮ್ಮ ತಲೆಯ ಕಲ್ಪನೆ, ಹುಚ್ಚ ಕಲ್ಪನೆ. ಅದು ಆಕ್ಚುಲಿ ನಾವು ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಇರಬೇಕು, ನಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರಬೇಕು, ಎಲ್ಲ ಇರಬೇಕು. ಅಂದ್ರೆ ನಾವು ಪಡಿಸ್ದೆ ಬರ್ತಾ ಇರ್ತೇವೆ. ಸುಮ್ಮ ಹೋಗೋದು ಬರೋದು ಅದೆಲ್ಲ ನಡೆಯಲ್ಲ. ನಾನು ಹೇಳೋದಷ್ಟೇ, ಚೆನ್ನಾಗಿ ಹೋದ್ರಿ ಎಲ್ಲ ನಾವು ಈಗ ಊರಾಗೆ ನಾವೊಂದು ಸಂಘ ಮಾಡ್ಬೇಕು ಅಂತ ನಮ್ಮ ವಿಚಾರಗಳಿದೆ. ಮಾಜಿ ಸೈನಿಕರ ಸಂಘ ಮಾಡ್ಬೇಕು ಅಂತ ನಮ್ಮ ವಿಚಾರ ಇದೆ. ಮತ್ತೆ ಊರಲ್ಲಿ ಇಷ್ಟು ದಿವಸ ಈ ಭೂಮಿಯ ನಮ್ಮೂರಿನ ಋಣ ತೀರಿಸಲು ನಾನು ದೇಶ ಸೇವೆ ಮಾಡಲು ಕೊಟ್ಟಿದ್ದೇನೆ. ಮತ್ತೆ ನನಗೆ ಈ ಊರಿನ ಎಲ್ಲ ಮತ್ತೆ ಶಿಕ್ಷಕರು, ಗುರು ಹಿರಿಯರು ಇದಕ್ಕೆ ಮಾತನಾಡಿ ಮಾಡಿ ಈ ಭೂಮಿಯ ಸೇವೆಯನ್ನು ಇದನ್ನು ಮಾಡೋ ಸಂಬಂಧ ನಾನು ಮರಳಿ ಬಂದಿದ್ದೇನೆ. ನನಗೆ ಇಷ್ಟೊಂದು ಹೆಮ್ಮೆಯ ವಿಷಯ ಏನೆಂದರೆ ನಮ್ಮ ಶಾಲಾ ಮಕ್ಕಳು ತುಂಬಾ ಪ್ರೀತಿ. ನಮಗೆ ಶಾಲಾ ಮಕ್ಕಳು ತುಂಬಾ ಪ್ರೀತಿ. ಎಷ್ಟೋ ಜನ ಮಾಡಿದ್ದಾರೆ ಫಂಕ್ಷನ್ಗಳು, ಬಟ್ ನಮ್ಮೂರಲ್ಲಿ ಒಂದು ವಿಶೇಷವಾದ ಒಂದು ಕಾಳಜಿ ನಮ್ಮ ಪಠ್ಯಾಸರಿಗೆ ಸಲ್ಲತ್ತೆ, ನಮ್ಮ ಸ್ಕೂಲಿಗೆ ಸಲ್ಲತ್ತೆ. ಇದನ್ನು ನಾವು ಯಾವತ್ತೂ ಮರೆಯಲ್ಲ. ಈ ಸ್ಕೂಲಿಗೆ ಯಾವುದೇ ತರದಾದ ನಮ್ಮಿಂದ ಆದ ಸಹಾಯ. ಮಂಜುನಾಥ್ ಅವರ ಮಗನಾದ ಅಭಯ್, ನನ್ನ ತಂದೆ ಒಬ್ಬ ನಿವೃತ್ತ ಯೋಧ ಎಂದು ಹೇಳಲು ನನಗೂ ಸಂತೋಷವಾಗುತ್ತದೆ ಎಂದು ಭಾಷಣದ ಮೂಲಕ ವ್ಯಕ್ತಪಡಿಸಿದನು. ನಿರೂಪಣೆಯನ್ನ ರಾಯಪ್ಪ ಲಗಮಣ್ಣವರ್, MS ತಿರಕಣ್ಣವರ್ ವಂದಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು, ಹಿರಿಯರು, ಯುವಕರು, ಸಹ ಕುಟುಂಬ ಪರಿವಾರದವರು, ಗೆಳೆಯರ ಬಳಗದವರು, ಮಹಿಳೆಯರು, ಶಿಕ್ಷಕರು ಪಾಲ್ಗೊಂಡಿದ್ದರು.